ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿ ಜಾಗಕ್ಕೆ ಚೇತನ್ ಅಹಿಂಸಾ ತಕರಾರು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚೇತನ್ ಅಹಿಂಸಾ ಗಡಿಪಾರು ಮಾಡಬೇಕು ಅಂತೇಳಿ ಕನ್ನಡಪರ ಸಂಘಟನೆಗಳು ಆಗ್ರಹಿಸಿವೆ. ಚೇತನ್ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದಾರೆ. ಕನ್ನಡಪರ ಸಂಘಟನೆಗಳು ಈಗಾಗಲೇ ಪ್ಲಾನ್ ಮಾಡಿಕೊಂಡಿವೆ. ಪ್ರತಿ ಜಿಲ್ಲೆಯಲ್ಲೂ ಕೂಡ ಪ್ರತಿಭಟನೆಗೆ ಕದಂಬ ಸೈನ್ಯ ಸಂಘಟನೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ. ದೇವನಹಳ್ಳಿ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನ ನಡೆಸೋದ್ರ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಟ ಚೇತನ್ ಅಹಿಂಸಾ ಕನ್ನಡಿಗರಿಗೆ ಬಹಿರಂಗವಾಗಿ ಕ್ಷಮೆ ಕೇಳಬೇಕು. ರಾಜ್ ಸ್ಮಾರಕ ಕುಟುಂಬದ ಆಸ್ತಿಯಲ್ಲ, ಕಂಠೀರವ ಸ್ಟುಡಿಯೋಗೆ ಸೇರಿತು. ಈ ವಿಚಾರವಾಗಿ ಕನಿಷ್ಠ ಜ್ಞಾನವೂ ಇಲ್ಲದೆ ಚೇತನ್ ಮಾತನಾಡ್ತಿದ್ದಾರೆ. ಕನ್ನಡಿಗರ ಭಾವನೆಯನ್ನ ಕೆರಳಿಸುವಂತ ಕೆಲಸವನ್ನ ಚೇತನ್ ಮಾಡಿದ್ದಾರೆ. ಹಾಗಾಗಿ ಅವರ ವಿರುದ್ಧ ಕ್ರಮ ಆಗಬೇಕು. ಪ್ರಕರಣದಲ್ಲಿ ರಾಜ್ಯ ಸರ್ಕಾರ ಮೌನ ವಹಿಸೋದು ಸರಿಯಲ್ಲ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಚೇತನ್ ಅಹಿಂಸಾ ವಿರುದ್ಧ ಕನ್ನಡಪರ ಸಂಘಟನೆಗಳ ಆಕ್ರೋಶ ಹೆಚ್ಚಾಗ್ತಾ ಇದೆ. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಇಂದಿರಾ ಗಾಂಧಿ ಗೌರವ ಕೊಡ್ತಿದ್ರು, ಎಂ.ಜಿ. ರಾಮಚಂದ್ರ ಕೊಡ್ತಿದ್ರು, ಎನ್.ಟಿ. ರಾಮು, ಶಿವಾಜಿ ಗಣೇಶ ಪ್ರತಿಯೊಬ್ಬರು ಗೌರವ ಕೊಡೋದ್ರಿಂದ ಕನ್ನಡಿಗರ ಕೀರ್ತಿ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟವ್ರು. ಅವ್ರು ವೈಯಕ್ತಿಕವಾಗಿ ಆಸ್ತಿ ಅಲ್ಲ, ಅದು ಕನ್ನಡಿಗರ ಆಸ್ತಿ. ವಾರ್ತಾ ಇಲಾಖೆ ಕಂಠೀರವ ಸ್ಟೇಡಿಯಂ ಸೇರಿದ ಆಸ್ತಿ. ಈ ರೀತಿ ಹೇಳಿಕೆಯನ್ನ ಅವರು ಹುಟ್ಟಿದ ದಿನ 100ನೇ ವರ್ಷದಲ್ಲಿ ಕೊಟ್ಟಿರೋದು ಅಕ್ಷಮ್ಯ ಅಪರಾಧ. ಅದರಿಂದ ಚೇತನ್ ಸಾರ್ವಜನಿಕವಾಗಿ ಕನ್ನಡಿಗರ ಕ್ಷಮೆ ಕೇಳಬೇಕು. ಒಂದ್ ವೇಳೆ ಕ್ಷಮೆ ಕೇಳದ ಹೋಗ್ರೆ ಇದೇ ತರ ಉಡಾಫಿಯಾಗಿ ವರ್ತನೆ ಮಾಡಿದ್ರೆ ನಾವು ಎಲ್ಲರ ಸಹಕಾರದಿಂದ 21ನೇ ತಾರೀಕಿಂದ ಇಂಥ ವಿವಾದಾತ್ಮಕ ಹೇಳಿ ಕನ್ನಡಿಗರ ಭಾವನಾತ್ಮಕ ಸಂಬಂಧಕ್ಕೆ ಬೆಂಕಿ ಇಡುವಂತವ್ರಿಗೆ ಗಡೀಪಾರು ಮಾಡಬೇಕು ಅಂತ ನಾವು ಸಮಸ್ತ ಕನ್ನಡಿಗರ ಪರವಾಗಿ ಆಗ್ರಹ ಪಡಿಸ್ತಾ ಇದ್ವಿ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರೇ, ಶ್ರೀಮತಿ ಇಂದಿರಾ ಗಾಂಧಿ ಅವರೇ ಅವ್ರ ಗೌರವ ಕೊಡ್ತಾ ಇದ್ರು. ಅವ್ರ ಬಗ್ಗೆ ಒಂದು ಹೇಳಿಕೆಗೆ ನೀವು ಈ ರೀತಿ ವಿವಾದಾತ್ಮಕ ಹೇಳಿಕೆ ಕೊಟ್ಟರು